ಇನ್ನು ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಜಿಲ್ಲಾಧಿಕಾರಿ ವೆಂಕಟರಾಜು ಈ ಸಂಬಂಧ ಆದೇಶವನ್ನು ಹೊರಡಿಸಿದ್ದಾರೆ. ಕೊಡಗು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಇನ್ನು ಅಂಗನವಾಡಿ ಮತ್ತು ಅಂಗನವಾಡಿ ಹಾಗೆ ಶಾಲೆ ಪದವಿ ಪೂರ್ವ ಕಾಲೇಜು ಎಲ್ಲ ಕಡೆ ರಜೆಯನ್ನು ಘೋಷಿಸಲಾಗಿದೆ. ಶಾಲೆಗಳು, ಕಾಲೇಜಿಗೆ ಮತ್ತು ಅಂಗನವಾಡಿಗೂ ಕೂಡ ರಜೆಯನ್ನು ಘೋಷಿಸಲಾಗಿದೆ. ಜಿಲ್ಲಾಧಿಕಾರಿ ವೆಂಕಟರಾಜು ಈ ಬಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ. ಧಾರಾಕಾರ ಮಳೆ ಆಗ್ತಾ ಇದೆ ಕೊಡಗು ಭಾಗದಲ್ಲಿ, ನಿರಂತರವಾಗಿ ವರ್ಷಧಾರೆ ಆಗ್ತಾ ಇರುವಂಥದ್ದು. ಇದು ಕೊಡಗಿನಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ನಾವು ಕಾಣ್ತಾ ಹೋಗಬಹುದಾಗಿದೆ. ಕೊಡಗು ಭಾಗದಲ್ಲಿ ಪ್ರತಿ ವರ್ಷ ಮಳೆಯಾದಂತಹ ಸಂದರ್ಭದಲ್ಲಿ ಏನಾದರೂ ಅವಾಂತರಗಳಂತೂ ಸೃಷ್ಟಿಯಾಗುವುದು ಗ್ಯಾರಂಟಿ. ಸೊ ಈ ಬಾರಿ ಕೂಡ ಸುರಿದಂಥ ಧಾರಾಕಾರ ಮಳೆ ಅಕ್ಷರಶಃ ನಡುಗೆ ಹೋಗುವಂತೆ ಮಾಡಿದೆ. ರಸ್ತೆಗಳು ನದಿಗಳಂತೆ ಮಾರ್ಪಾಟಾಗಿರುವಂಥದ್ದನ್ನು ಕಾಣಬಹುದು. ರಸ್ತೆಗಳಲ್ಲಿ ವಾಹನ ಸವಾರರು ಪರದಾಟ ನಡೆಸಿಕೊಂಡು ವೆಹಿಕಲ್ಗಳನ್ನು ಚಲಾಯಿಸ್ತಾ ಇರುವಂಥದ್ದನ್ನು ಕಾಣ್ಬೋದು. ಅಲ್ಲಿ ಬಸ್ಗಳು ಅಥವಾ ಲಾರಿ ಪಾಸ್ ಆಗ್ಬೋದು ಅಥವಾ ಸಂಚರಿಸ್ಬೋದು, ಅಥವಾ ಜೀಪ್ಗಳು ಮತ್ತು ಕಾರ್ ಸಂಚರಿಸ್ಬೋದು. ಆದರೆ ಆಟೋ ಅಥವಾ ದ್ವಿಚಕ್ರ ವಾಹನ ಸವಾರರಂತೂ ಸಂಚರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅಥವಾ ದಾರಿ ಹೋಗರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರಸ್ತೆಯನ್ನು ದಾಟಲಿಕ್ಕೂ ಸಾಧ್ಯವಾಗದಂಥ ಪರಿಸ್ಥಿತಿ. ಅಲ್ಲಿ ಚರಂಡಿಗಳು ಯಾವುದು, ರಸ್ತೆ ಯಾವುದು ಒಂದು ಕೂಡ ಗೊತ್ತಾಗದಂಥ ಒಂದು ಪರಿಸ್ಥಿತಿ. ಸೊ ಹಾಗಾಗಿ ಹೆಜ್ಜೆ ಇಟ್ಟ ಕಡೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಅನಾಹುತ ಆಗಿಬಿಟ್ರೆ ಅನ್ನುವಂಥ ಒಂದು ಆತಂಕ ಕೂಡ ಕಾಡ್ತಾ ಇರುತ್ತೆ ದಾರಿ ಹೋಗ್ಬೋದು. ಹಾಗಾಗಿ ರಸ್ತೆಯನ್ನು ಕ್ರಾಸ್ ಮಾಡಲಿಕ್ಕೂ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗೋದು ಅಂತಂದರೆ ಅದು ಅಪಾಯಕ್ಕೆ ಆಹ್ವಾನ ಕೊಟ್ಟಂತಾಗುತ್ತೆ. ಹಾಗಾಗಿ ಅಂಗನವಾಡಿ ಇರಬಹುದು ಅಥವಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಜಿಲ್ಲಾಧಿಕಾರಿ ವೆಂಕಟರಾಜು ಅವರು.